Number 5, again in Galatians 6. ಐದನೆಯದು ಮತ್ತೊಮ್ಮೆ ಗಲಾತ್ಯ 6ರಲ್ಲಿದೆ. And that is chapter 6 and verse 7. ಗಲಾತ್ಯ 6ನೇ ಅಧ್ಯಾಯ 7ನೇ ವಚನ. Do not be deceived. Again the same word. ಅದೇ ವಚನ ಇದೆ ಇಲ್ಲಿ ನೋಡ್ರಿ. ಮೋಸ ಹೋಗಬೇಡಿರಿ. God cannot be mocked or fooled. You can't fool God. ದೇವರು ಪರಿಹಾಸ್ಯ ಮಾಡಲ್ಪಡುವಾತನಲ್ಲ. ನೀವು ದೇವರನ್ನ ವಂಚಿಸಲು ಸಾಧ್ಯವಿಲ್ಲ. Whatever a man sows, that he will also reap. ಒಬ್ಬನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. The one who keeps on sowing to his own flesh. ಒಬ್ಬನು ತನ್ನ ಶರೀರದಿಂದ ಬಿತ್ತುವವನು, It's talking about believers every day. ವಿಶ್ವಾಸಿಗಳ ಬಗ್ಗೆ ಮಾತನಾಡಲ್ಪಟ್ಟಿದೆ ಇಲ್ಲಿ ಪ್ರತಿನಿತ್ಯ. Will from that flesh reap corruption one day. ಆ ಶರೀರದಿಂದ ಒಂದು ದಿನ ನಾಶನವನ್ನ ಕೊಯ್ಯುವನು. It's like, you keep on sowing weeds, you get weeds, a big harvest of weeds. ನೀವು ಕಳೆಗಳನ್ನ ಬಿತ್ತುತ್ತಲೇ ಇರುತ್ತೀರಿ, ನಿಮಗೆ ದೊಡ್ಡ ಸುಗ್ಗಿ ಕಾಲದಲ್ಲಿ ಕಳೆಯು ಬರುತ್ತದೆ. But the one who sows to the Holy Spirit, ಆದರೆ ಆತ್ಮನಿಂದ ಬಿತ್ತುವವನು will from the same Spirit reap eternal life. ಆತ್ಮನಿಂದ ನಿತ್ಯ ಜೀವವನ್ನ ಕೊಯ್ಯುವನು. Now many people think the gift of God is eternal life. That's also in the Bible. ಅನೇಕ ಜನರು ಯೋಚಿಸ್ತಾರೆ ದೇವರ ಒಂದು ಬಹುಮಾನವು ನಿತ್ಯ ಜೀವ ಅಂತ. ಅದು ಕೂಡ ಸತ್ಯವೇದದಲ್ಲಿದೆ. Romans 6:23, it is a gift. ರೋಮ 6:23 ಹೇಳುತ್ತೆ ಅದು ಬಹುಮಾನ ಅಥವಾ ವರ ಅಂತ. In fact, everything God gives us is a gift. ದೇವರು ನಮಗೆ ಕೊಡುವಂತ ಪ್ರತಿಯೊಂದು ಕೂಡ ಬಹುಮಾನವಾಗಿದೆ ಅಥವಾ ವರವಾಗಿದೆ. But though it is a gift, it also says, yeah, we reap it. ಅದು ಉಡುಗೊರೆಯಾಗಿದ್ದರೂ ಸಹ ಇಲ್ಲಿ ಹೇಳಲ್ಪಟ್ಟಿದೆ ನಾವು ಅದನ್ನ ಕೊಯ್ಯುವವರಾಗಿರ್ಬೇಕು ಅಂತ. When I get it finally, it's a gift. And if I get it now, it's a gift. ನಾನು ಕಡೆಗೆ ಅದನ್ನ ಪಡೆದುಕೊಳ್ಳುವಾಗ ಉಡುಗೊರೆಯಾಗಿರುತ್ತದೆ, ಈಗ ಪಡೆದುಕೊಳ್ಳುವಾಗಲೂ ಕೂಡ ಉಡುಗೊರೆಯಾಗಿರುತ್ತದೆ. But here it speaks about reaping eternal life. ಇಲ್ಲಿ ಹೇಳಲ್ಪಟ್ಟಿದೆ ನಿತ್ಯ ಜೀವವನ್ನ ಕೊಯ್ಯುವುದು ಅಂತ. And I find a lot of Christians who know Romans 6:23, the gift of God is eternal life. ಅನೇಕ ಕ್ರೈಸ್ತರಿಗೆ ಗೊತ್ತಿದೆ ರೋಮ 6:23 ದೇವರ ಉಡುಗೊರೆಯು ನಿತ್ಯ ಜೀವ ಅಂತ. Don't know Galatians 6:8, which says, if you sow to the Spirit, you reap eternal life. It's the same Apostle Paul who wrote both verses. ಅದೇ ರೀತಿ ಗಲಾತ್ಯ 6:8 ಹೇಳುತ್ತೆ ಆತ್ಮನಿಂದ ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು ಅಂತ. ಅಪೊಸ್ತಲನಾದ ಪೌಲನು ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾನೆ, ಅಲ್ಲೂ ಕೂಡ ಅದನ್ನೇ ಹೇಳಿದ್ದಾನೆ. ಎರಡನ್ನೂ ಪೌಲನೇ ಹೇಳಿದ್ದು. And if you take one verse alone, that's how the devil tried to deceive Jesus, by quoting one verse. ನೀವು ಕೇವಲ ಒಂದು ವಚನವನ್ನ ತೆಗೆದುಕೊಳ್ಳೋದಾದ್ರೆ ಸೈತಾನನು ಅದೇ ರೀತಿಯಾಗಿ ಒಂದು ವಚನವನ್ನ ಉಲ್ಲೇಖಿಸಿ ಯೇಸುವನ್ನ ಮೋಸಗೊಳಿಸಲು ಪ್ರಯತ್ನಿಸಿದನು. The gift of God is eternal life, and Jesus, I would say it is also written, if you sow to the Spirit, you reap eternal life. ದೇವರ ಉಡುಗೊರೆಯು ನಿತ್ಯ ಜೀವವಾಗಿದೆ. ಅದೇ ರೀತಿ ಇದು ಕೂಡ ಬರೆದಿದೆ, ಆತ್ಮನಿಂದ ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು ಅಂತ. Put it together, you get the truth. ಎರಡನ್ನು ಒಟ್ಟಾಗಿ ಇಟ್ಟಾಗ ನಿಮಗೆ ಸತ್ಯ ಸಿಗುತ್ತದೆ. So there is such a thing as reaping eternal life according to Galatians 6:8. ಗಲಾತ್ಯ 6:8 ಹೇಳೋ ಪ್ರಕಾರ ನಿತ್ಯ ಜೀವವನ್ನು ಕೊಯ್ಯುವುದಾಗಿದೆ. How do I get that? By sowing to the promptings of the Holy Spirit. ಹೇಗೆ ನಾನು ಅದನ್ನು ಪಡ್ಕೊಳ್ಳೋದು? ಪವಿತ್ರಾತ್ಮನ ಆ ಒಂದು ಪ್ರೇರಣೆಗಳಿಗೆ ನಾನು ಬಿತ್ತುವುದರಿಂದ. If you have received the Holy Spirit, even if you have not filled with the Holy Spirit, ನೀವು ಪವಿತ್ರಾತ್ಮನನ್ನ ಸ್ವೀಕರಿಸಿಕೊಂಡಿದ್ದರೂ ಸಹ, ಇನ್ನೂ ಪವಿತ್ರಾತ್ಮನಿಂದ ತುಂಬಿಸಲ್ಪಡದೇ ಇದ್ದರೂ ಸಹ, even if you are not baptized and immersed in the Holy Spirit, if you are born again, you have the Spirit telling you. ನೀವು ಪವಿತ್ರಾತ್ಮನಲ್ಲಿ ಇನ್ನೂ ಸ್ನಾನ ಹೊಂದಿಲ್ಲ ಅಂದ್ರೂ ಕೂಡ ನೀವು ಹೊಸದಾಗಿ ಹುಟ್ಟಿದ್ರೆ ಆತ್ಮನು ನಿಮಗಿರುತ್ತಾನೆ, ಆತನು ನಿಮಗೆ ಹೇಳುತ್ತಾನೆ, my son, my daughter, don't do that. ನನ್ನ ಮಗನೇ ಮತ್ತು ಮಗಳೇ ಅದನ್ನ ಮಾಡಬೇಡ. That's wrong. ಅದು ತಪ್ಪು. You listen to those promptings. ನೀವು ಆ ಪ್ರೇರಣೆಗಳಿಗೆ ಕೇಳಿಸ್ಕೊಳ್ತೀರಾ? Nobody sees you. Little things here and there when nobody sees you. ಯಾರು ಕೂಡ ನೋಡೋದಿಲ್ಲ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇರುತ್ತೆ, ಯಾರು ಕೂಡ ನೋಡೋದಿಲ್ಲ ಅದನ್ನ. You listen to the promptings of the Spirit, you're sowing something. ನೀವು ಪವಿತ್ರಾತ್ಮನ ಪ್ರೇರಣೆಗಳಿಗೆ ಕಿವಿಗೊಡ್ತಾ ಇದ್ರೆ ನೀವು ಏನೋ ಒಂದನ್ನ ಬಿತ್ತುತ್ತಿರುತ್ತೀರಿ. Do you know that every time you listen to the
prompting of the Spirit, you're sowing a seed. ನೀವು ಪವಿತ್ರಾತ್ಮನ ಪ್ರೇರೇಪಣೆಗಳಿಗೆ ಪ್ರತಿ ಬಾರಿ ನೀವು ಬಿತ್ತುವಾಗ ಅದು ಬೀಜವನ್ನು ಬಿತ್ತಿದ ಹಾಗೆ ಅಂತ ಗೊತ್ತಾ ನಿಮಗೆ? And how many times the Holy Spirit prompts you during the day ದಿನದಲ್ಲಿ ಎಷ್ಟೋ ಬಾರಿ ಪವಿತ್ರಾತ್ಮನು ನಿಮಗೆ ಪ್ರೇರೇಪಿಸುತ್ತಾನಲ್ಲವೇ? when you're traveling in a bus or driving on the road or sitting in the office or sitting at home or just lying in your bed daydreaming. ನೀವು ಬಸ್ನಲ್ಲಿ ಪ್ರಯಾಣಿಸುವಾಗ, ರಸ್ತೆಯಲ್ಲಿ ಹಾದು ಹೋಗುವಾಗ, ಕೆಲಸದ ಸ್ಥಳದಲ್ಲಿರುವಾಗ, ಮಲಗಿಕೊಂಡಿರುವಾಗ, Little thoughts come and the Spirit says, not that. ಏನೋ ಒಂದು ಸಣ್ಣ ಯೋಚನೆ ಬರುವಾಗ ಆತ್ಮನ್ ಹೇಳ್ತಾನೆ ಆ ರೀತಿ ಆಗಲ್ಲ ಅಂತ. Or the Spirit says, do this, go and help that person. Or something, some prompting, and you do it. ಆತ್ಮನು ಹೇಳ್ತಾನೆ ಇದನ್ನು ಮಾಡು, ಆ ವ್ಯಕ್ತಿಗೆ ಹೋಗಿ ಸಹಾಯ ಮಾಡು ಅಂತ. ನೀವು ಆತ್ಮನು ಹೇಳುವುದಕ್ಕೆ ಕಿವಿಗೊಟ್ಟು ಮಾಡ್ತೀರಿ. You know what you're going to reap at the end of your life? ನಿಮ್ಮ ಜೀವಿತದ ಕೊನೆಯಲ್ಲಿ ಏನನ್ನ ಕೊಯ್ತೀರಿ ಗೊತ್ತಾ ನಿಮಗೆ? Eternal life. ನಿತ್ಯ ಜೀವವನ್ನು. What a harvest. ಎಂತಹ ಸುಗ್ಗಿ ಕಾಲ ಅದು. On the other hand, here's another person who says he's a believer and all that. ಮತ್ತೊಂದು ಕಡೆ ಮತ್ತೊಬ್ಬ ವ್ಯಕ್ತಿ ವಿಶ್ವಾಸಿ ಅಂತೆಲ್ಲ ಹೇಳ್ಕೊಂಡು ತಿರುಗಾಡ್ತಿರ್ತಾನೆ. But he sows to his flesh. ಆತನು ತನ್ನ ಶರೀರವನ್ನ ಬಿತ್ತುತ್ತಿರುತ್ತಾನೆ. Because the flesh is also there saying, hey, come on, do that. Nobody's watching. ಯಾಕಂದ್ರೆ ಶರೀರವು ಕೂಡ ಹೇಳ್ತಿರತ್ತೆ ಯಾರು ನೋಡ್ತಾ ಇಲ್ಲ, ಬಂದಿದ್ದನ್ನು ಮಾಡು ಅಂತ. Come on, nobody's watching. Nobody's watching, right? Nobody's watching. Okay. ಬಾ, ಯಾರು ನೋಡ್ತಾ ಇಲ್ಲಲ್ವಾ, ಯಾರು ನೋಡ್ತಾ ಇಲ್ಲಲ್ವಾ, ಬಂದು ಮಾಡು ಇದನ್ನ ಅಂತ ಶರೀರ ಹೇಳ್ತಿರತ್ತೆ. And you do that. You know what you're going to reap? ನೀವು ಅದನ್ನ ಮಾಡ್ತಿರ್ತೀರಿ, ಅದನ್ನ ಮಾಡ್ತಿರ್ತೀರಿ. ನೀವು ಏನನ್ನ ಬಿತ್ತುತ್ತೀರಿ ಗೊತ್ತಾ? I'll tell you what you're going to reap. ನೀವು ಏನನ್ನ ಬಿತ್ತುತ್ತಿರುತ್ತೀರಿ ಅಂತ ನಾನು ನಿಮಗೆ ಹೇಳ್ತಾನೆ. Corruption. ಭ್ರಷ್ಟತೆ. The one who plants selfishness. ಯಾರು ಸ್ವಾರ್ಥತೆ ಎಂಬ ಸಸಿಯನ್ನ ನೆಡುತ್ತಾನೋ, It's a message Bible says, the one who plants selfishness to sow to the flesh. ಮೆಸೇಜ್ ಬೈಬಲ್ ಅನುವಾದ ಈ ರೀತಿಯಾಗಿ ಹೇಳುತ್ತೆ, ಯಾರು ಸ್ವಾರ್ಥತೆ ಎಂಬ ಸಸಿಯನ್ನ ನೆಡುತ್ತಾನೋ ಅಂದರೆ ಶರೀರವನ್ನು ಬಿತ್ತುತ್ತಾನೋ, is to sow to your own selfish desires, ignoring God, ignoring other people. Think just of yourself. ನೀವು ಸ್ವಾರ್ಥ ಬಯಕೆಗಳನ್ನ ಕೊಯ್ಯುತ್ತಿರುತ್ತೀರಿ. ನೀವು ದೇವರನ್ನ ನಿರ್ಲಕ್ಷ್ಯ ಮಾಡ್ತೀರಿ, ಮನುಷ್ಯರನ್ನ ನಿರ್ಲಕ್ಷ್ಯ ಮಾಡ್ತೀರಿ, ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡ್ಕೊಳ್ತಿರ್ತೀರಿ. Selfishly sow to yourself, one day you reap a huge harvest of corruption. ನೀವು ಸ್ವಾರ್ಥತೆಯಿಂದ ಬಿತ್ತುತ್ತೀರಿ, ಒಂದು ದಿನ ಸುಗ್ಗಿ ಕಾಲದಲ್ಲಿ ನೀವು ಭ್ರಷ್ಟತೆಯನ್ನ ಕೊಯ್ಯುವವರಾಗಿರುತ್ತೀರಿ. And that's why you find the difference between two believers who are both born again on the same day 10 years later. You see a tremendous difference between them. Why is that? ಅದಕ್ಕಾಗಿ ನೀವು ವ್ಯತ್ಯಾಸವನ್ನ ಕಾಣುತ್ತೀರಿ. ಒಂದೇ ದಿನ ಹೊಸದಾಗಿ ಹುಟ್ಟಿದಂತ ಇಬ್ಬರು ವಿಶ್ವಾಸಿಗಳಲ್ಲಿ 10 ವರ್ಷದ ನಂತರ ಬಹಳಷ್ಟು ದೊಡ್ಡ ವ್ಯತ್ಯಾಸ ಅವರಿಬ್ಬರ ಮಧ್ಯದಲ್ಲಿ ಇರುತ್ತದೆ. Because in secret one was sowing to the spirit and in secret the other was sowing to the flesh. ಯಾಕಂದರೆ ರಹಸ್ಯದಲ್ಲಿ ಒಬ್ಬನು ಆತ್ಮನಿಂದ ಬಿತ್ತುತ್ತಿರುತ್ತಾನೆ, ಮತ್ತೊಬ್ಬನು ಶರೀರದಿಂದ ಬಿತ್ತುತ್ತಿರುತ್ತಾನೆ. And you suddenly discover after 10 years, 15 years, hey, look at the difference between these two young men or these two young women. 10-15 ವರ್ಷದ ನಂತರ ನೀವು ಗ್ರಹಿಸಿಕೊಳ್ತೀರಿ ಮತ್ತು ಹೇಳುವವರಾಗಿರ್ತೀರಿ, ಈ ಇಬ್ಬರು ಯೌವನಸ್ಥ ಸಹೋದರರು ಅಥವಾ ಸಹೋದರಿಯರಲ್ಲಿ ವ್ಯತ್ಯಾಸ ನೋಡ್ರಿ ಅಂತ. World of difference. One is reaping corruption. ಬಹಳಷ್ಟು ದೊಡ್ಡ ವ್ಯತ್ಯಾಸ. ಒಬ್ಬನು ಭ್ರಷ್ಟತ್ವವನ್ನ ಕೊಯ್ಯುತ್ತಿರುತ್ತಾನೆ, and the other is reaping the life of God. ಮತ್ತೊಬ್ಬನು ದೇವರ ಜೀವಿತವನ್ನು ಅಂದ್ರೆ ಜೀವವನ್ನ ಕೊಯ್ಯುತ್ತಿರುತ್ತಾನೆ. Don't be deceived. ಮೋಸ ಹೋಗಬೇಡಿರಿ. Don't think the little choices you make each day are unimportant. Everything is a seed. ಯೋಚಿಸಬೇಡ್ರಿ, ಪ್ರತಿನಿತ್ಯ ನೀವು ಆಯ್ಕೆ ಮಾಡುವಂತ ಸಣ್ಣ ವಿಷಯಗಳು ಕೂಡ ಮುಖ್ಯವಲ್ಲ ಅಂತ. ಪ್ರತಿಯೊಂದು ಕೂಡ ಬೀಜವಾಗಿದೆ. Every decision you make is a seed. ಪ್ರತಿಯೊಂದು ನೀವು ಆಯ್ಕೆ ಮಾಡುವಂತದ್ದು ಬೀಜವಾಗಿರುತ್ತದೆ. ಅದು ಬೀಜವಾಗಿರುತ್ತದೆ. The harvest hasn't come yet. Harvest will come. ಸುಗ್ಗಿ ಕಾಲ ಇನ್ನ ಬಂದಿಲ್ಲ, ಸುಗ್ಗಿ ಕಾಲ ಇನ್ನೂ ಬರಲಿಕ್ಕಿದೆ. And the harvest depends on the type of seed you sow now. ಸುಗ್ಗಿ ಕಾಲವು ಯಾವುದರ ಮೇಲೆ ಅವಲಂಬಿತ ಆಗಿದೆ ಅಂದ್ರೆ ನೀವು ಇಂದು ಯಾವ ವಿಧವಾದ ಬೀಜ ಬಿತ್ತುತ್ತೀರೋ ಅದರ ಮೇಲೆ. That's what he's saying. Don't be deceived. ಅದಕ್ಕಾಗಿ ಇಲ್ಲಿ ಹೇಳಲ್ಪಟ್ಟಿದೆ, ಮೋಸ ಹೋಗಬೇಡಿರಿ. And it doesn't matter whether people are watching or not. Supposing you sow weeds in your garden when nobody's watching. ಜನರು ನೋಡ್ತಾ ಇದ್ದಾರೋ ಇಲ್ವೋ ಅದು ಮುಖ್ಯ ಅಲ್ಲ.
ಉದಾಹರಣೆಗೆ ನೀವು ನಿಮ್ಮ ತೋಟದಲ್ಲಿ ಬೀಜವನ್ನ ಬಿತ್ತುತ್ತಿರುತ್ತೀರಿ, ಯಾರು ನೋಡ್ತಿರೋದಿಲ್ಲ. Will it make a difference? ಅದು ಏನಾದರೂ ವ್ಯತ್ಯಾಸ ತರುತ್ತಾ ಅಲ್ಲಿ? So what if nobody is watching? You're going to get a harvest of weeds even then. ಯಾರು ನೋಡ್ಲಿಲ್ಲ ಅಂದ್ರೂ ಕೂಡ ಸುಗ್ಗಿ ಕಾಲದಲ್ಲಿ ನೀವು ಕಳೆಯನ್ನ ಕೀಳುವವರಾಗಿರ್ತೀರಿ. And if you sow good wheat in your field when nobody is watching, you're going to get a good harvest. ಯಾರು ನೋಡದೇ ಇರುವಾಗ ನಿಮ್ಮ ಭೂಮಿಯಲ್ಲಿ ಒಳ್ಳೆ ಗೋಧಿಯನ್ನು ಬಿತ್ತಿದರೆ ಒಳ್ಳೆ ಸುಗ್ಗಿ ಕಾಲ ನಿಮಗೆ ಬರುತ್ತದೆ. It's got nothing to do with whether people watch you or not. ಜನರು ನಿಮ್ಮನ್ನು ನೋಡ್ತಾರೋ ಇಲ್ಲವೋ ಅದು ಅಷ್ಟು ವ್ಯತ್ಯಾಸ ತರುವಂತದ್ದಲ್ಲ. It's got to do with what you sow. ನೀವು ಏನನ್ನ ಬಿತ್ತುತ್ತೀರಲ್ಲ ಅದೇ ಪ್ರಮುಖ ವಿಷಯವಾಗಿದೆ.